ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದಿರಬೇಕು, ಸೌಂದರ್ಯಯುತವಾಗಿರಬೇಕು, ನಮ್ಮ ಮುಖದ ತ್ವಚೆ ತಾರುಣ್ಯಪೂರ್ಣದಿಂದಿರಬೇಕು, ಆರೋಗ್ಯಪೂರ್ಣದಿಂದಿರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಡೆಯವರೆಗೂ ನೋಡಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಉಗುರು ಬೆಚ್ಚ ನೀರಿನಲ್ಲಿ ಮುಖವನ್ನು ತೊಳೆಯೋ ಒಂದು ಅಭ್ಯಾಸ ಇಟ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ದಿನವಿಡೀ ಸಂಗ್ರಹ ಆಗಿರ್ತಕ್ಕಂತಹ ಕೊಳೆ, ಕೊಳಕು, ಧೂಳು, ಜಿಡ್ಡಿನ ಅಂಶ, ಎಣ್ಣೆ ಅಂಶ, ಬೆವರು, ಬ್ಯಾಕ್ಟೀರಿಯಾಗಳು ನಿವಾರಣೆಯಾಗಿ ಮುಖದ ಒಂದು ಆರೋಗ್ಯವನ್ನು, ಚರ್ಮದ ಒಂದು ಸೌಂದರ್ಯವನ್ನು ನೀವು ಕಾಪಾಡ್ಕೋಬೋದು. ಉಗುರು ಬೆಚ್ಚ ನೀರೇ ನಾವು ಏನಕ್ಕೆ ಉಪಯೋಗಿಸ್ಬೇಕು ಅಂತಂದರೆ, ಮೊಡವೆಗೆ ಕಾರಣ ಆಗ್ತಕ್ಕಂತಹ ಜಿಡ್ಡಿನಂಶ, ಎಣ್ಣೆ ಅಂಶ, ಬ್ಯಾಕ್ಟೀರಿಯಾಗಳನ್ನ ಇದು ನಿವಾರಣೆ ಮಾಡ್ತದೆ. ಮುಖ ತೊಳೆದ ನಂತರ ಒಂದು ಕ್ಲೀನಾಗಿರ್ತಕ್ಕಂತಹ ಬಟ್ಟೆ ಅಥವಾ ಒಂದು ಟವಲ್ನಿಂದ ಮುಖವನ್ನು ಡ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಟವಲಿಂದ ಮುಖನ ತಿಕ್ಕಕ್ಕೆ ಹೋಗಬೇಡಿ, ಉಜ್ಜಕ್ಕೆ ಹೋಗಬೇಡಿ. ಮುಖವನ್ನು ಈ ರೀತಿ ನೀವು ಕಾಪಾಡ್ಕೊಳ್ಳೋದ್ರಿಂದ ಚರ್ಮದ ಸೌಂದರ್ಯ, ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು. ಹಾಗೂ ನೀವು ಫೇಸ್ ಕ್ಲೆನ್ಸಿಂಗ್ ಬ್ರಷ್ಗಳನ್ನ ಉಪಯೋಗಿಸೋದ್ರಿಂದ ಮುಖದಲ್ಲಿರ್ತಕ್ಕಂತಹ ಬಿರುಕುಗಳು ನಿವಾರಣೆ ಆಗ್ತದೆ, ರಂಧ್ರಗಳು ನಿವಾರಣೆ ಆಗ್ತದೆ, ಪೋರ್ಸ್ಗಳು ಕ್ಲಿಯರ್ ಆಗ್ತದೆ. ಅದರ ಜೊತೆಗೆ ಮುಖದ ಒಂದು ಚರ್ಮ ನುಣುಪಾಗಿ ನಯವಾಗಿ ಇರ್ತದೆ, ಡೆಡ್ ಸೆಲ್ಸ್ಗಳನ್ನ ನಿವಾರಣೆ ಮಾಡ್ತದೆ. ನೀವು ಹೊರಗಡೆ ಹೋಗಬೇಕು ಅಂತಂದರೆ ಅಂಥ ಒಂದು ಸಂದರ್ಭದಲ್ಲಿ ಮೇಕಪ್ ರಿಮೂವರ್ ಪ್ಯಾಡ್ಗಳನ್ನ ನೀವು ಉಪಯೋಗಿಸೋದ್ರಿಂದ ಚರ್ಮದ ಒಂದು ಸೌಂದರ್ಯ ಕಾಪಾಡ್ಕೋಬಹುದು, ಈ ಬಿರುಕುಗಳು ನಿವಾರಣೆ ಆಗ್ತದೆ ಹಾಗೂ ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡ್ಕೋಬಹುದು. ಅಥವಾ ಫೇಸ್ ಕ್ಲೆನ್ಸಿಂಗ್ ಪ್ಯಾಡ್ಗಳನ್ನ ಉಪಯೋಗಿಸೋದ್ರಿಂದ ಈ ಪೋರ್ಸ್ಗಳು ಕ್ಲಿಯರ್ ಆಗ್ತದೆ, ಬಿರುಕುಗಳನ್ನು ನಿವಾರಣೆ ಆಗ್ತದೆ ಹಾಗೂ ಚರ್ಮದ ಆರೋಗ್ಯ ನೀವು ಕಾಪಾಡ್ಕೋಬಹುದು. ಹಾಗೂ ಪ್ರತಿನಿತ್ಯ ಮಾಯಿಶ್ಚರೈಸರ್ ಅಪ್ಲೈ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಇದರಿಂದ ಚರ್ಮದ ಒಂದು ಕಾಂತಿ ಚೆನ್ನಾಗಿರ್ತದೆ, ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡ್ಕೋಬಹುದು. ಹೆಚ್ಚೆಚ್ಚು ನೀರು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಯಾವಾಗ ನೀವು ಹೆಚ್ಚು ನೀರು ಕುಡಿತೀರೋ ಚರ್ಮದ ಒಂದು ಕಾಂತಿ, ಸೌಂದರ್ಯ ಚೆನ್ನಾಗಿರ್ತದೆ. ಪ್ರಮುಖವಾಗಿ ಕಣ್ಣು ಹಾಗೂ ತುಟಿಯ ಕಾಳಜಿಯನ್ನು ನೀವು ವಹಿಸಬೇಕಾಗ್ತದೆ. ಕಣ್ಣಿನ ಕೆಳಗಡೆ ಇರ್ತಕ್ಕಂತಹ ಚರ್ಮ ತೆಳುವಾದ ಚರ್ಮ, ಅದು ಒದ್ದೆ ಆಗದಲ್ಲೇ ಇರೋಂಗೆ ನೋಡ್ಕೊಳ್ಳಿ. ಅಲ್ಲಿಗೆ ನೀವು ಕ್ರೀಮ್ಗಳನ್ನ ಹಚ್ಚೋದ್ರಿಂದ, ಅದನ್ನು ಡ್ರೈ ಮಾಡೋದ್ರಿಂದ ನೀವೊಂದು ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೋದು. ಅದೇ ರೀತಿ ತುಟಿನ ಯಾವುದೇ ಕಾರಣಕ್ಕೂ ಡ್ರೈ ಆಗದಲ್ಲಿರೋಂಗೆ ನೋಡ್ಕೊಳ್ಳಿ. ತುಟಿಗೆ ನೀವು ಲಿಪ್ ಬಾಮ್ಗಳನ್ನ ಹಚ್ಚೋದ್ರಿಂದ ತುಟಿಯ ಒಂದು ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೋದು. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸೌಂದರ್ಯಯುತವಾದ ತ್ವಚೆಗೆ, ತಾರುಣ್ಯಪೂರ್ಣವಾದ ತ್ವಚೆಗೆ ಏನೆಲ್ಲ ಕ್ರಮಗಳನ್ನ ನೀವು ತಗೋಬೋದು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.